ನಿಮ್ಮದು ಐತಿ, ನಿಮ್ಮ ಮಕ್ಕಳದ್ದು ಐತಿ, ನಿಮ್ಗೆ ಹಿರಿಯಾರ್ದು ಐತಿ. ಅದು ನಂದು ಕಥೆ ತಿಳ್ಕೊರಿ. ಒಬ್ಬ ಸಂಸಾರದ ನೊಂದಂಥ ಜೀವ ಸದ್ಗುರು ಸಾನ್ನಿಧ್ಯ ಹೋಗ್ತಾನೋ, ಹೇ ಗುರುದೇವ, ನಾ ಜೀವನದ ಭಾಳ ಕಷ್ಟ ನೊಂದನಿ, ಭಾಳ ನನ್ನ ಜೀವನದ ದುಃಖ ದಾರಿದ್ರ್ಯ ಬಂದು ಹೋಗೈತಿ, ನಂಗೆ ಸುಖದ ಉಪಾಯ ಹೇಳ್ರಿ, ನಾ ಯಾವ್ದು ಏನು ಮಾಡಿದ್ರೆ ನಂಗೆ ಸುಖ ಸಿಗ್ತೈತಿ ಅಂತ ಕೇಳ್ಕೊಂಡು ಗುರು ಅವ್ರಿಗೆ 4 ದೀಪ ಕೊಟ್ಟರು. ಮಣ್ಣಿನ ಪಂತಿ ಕೊಟ್ಟರು. ಇದನ್ನ ವೈಪ, ಇದ್ರಾಗ ನೀ ತುಪ್ಪ ಹಾಕಿ ಬತ್ತಿ ಮಾಡಿ ದೀಪ ಹಚ್ಚು, ಅದನ್ನು ಸಂರಕ್ಷಣೆ ಮಾಡ್ಕೊಂಡು ಒಯ್. ಯಾವ ದಿಕ್ಕಿಗೆ ನಿನ್ನ ಊರೈತಿ ಆ ಊರಿನಿಂದ ಇಂಥ ಜಾಗಕ್ಕೆ ಹೋಗು. ಉದಾಹರಣೆ ಬದ್ರಿಗೆ ಕ್ಷೇತ್ರ, ಆ ಕ್ಷೇತ್ರದಾಗ ಹೋಗಿ ಪೂರ್ವ, ಉತ್ತರ, ನಡುವಿನ ದಿಕ್ಕು ಈಶಾನ್ಯ. ಉತ್ತರ ಈಶಾನ್ಯ ದಿಕ್ಕಿ ಮುಖ ಮಾಡಿ ಹೋಗ. ದೀಪ ಯಾವಾಗ ಎಣ್ಣೆಯಾಗಿ ನಂದು ತಟ್ಲ್ಯಾ, ಆ ಜಾಗದಾಗ ರೈಟ್ ಸೈಡ್ ನೋಡು ಒಂದು ಕಲ್ಲು ಇರ್ತೈತಿ. ಗುರುಗಳು ಎಷ್ಟು ದೂರ ದೃಷ್ಟಿ ಇಟ್ಟಿರ್ತಾರೋ ವಿಚಾರ ಮಾಡ್ರಿ. ಅಂದರೆ ಎಲ್ಲಿ ಏನೈತಿ ಅಂದ್ರೆ ಅವ್ರಿಗೆಲ್ಲ ಗೊತ್ತೈತಿ. ಸಂಸಾರದಾಗ ದುಃಖ ಎಲ್ಲೈತಿ, ಸುಖ ಎಲ್ಲೈತಿ ಅದೆಲ್ಲ ಗೊತ್ತೈತಿ. ಅವ್ರು ಸನ್ಯಾಸಿ ಆಗ್ಯಾರ. ಅದಕ್ಕೆ ಯಾರು ಗುರು ಏನು ಬಲ್ಲಾರ ತಿಳ್ಕೊಂಡಾರ, ಅದನ್ನ ಜಗತ್ತಿನ ಯಾರು ತಿಳ್ಕೊಳಕ್ ಸಾಧ್ಯ ಇಲ್ಲ. ಭಗವಂತನ ಅರ್ಥ ಅವ್ರ ಸಹಿತ ಗುರು ಅದಾರು. ಸಿದ್ಧ ಭಗವಂತನ ಅರ್ಥ ಅವ್ರ ಸಹಿತ ಗುರು ಅದಾರು. ಸಿದ್ಧ ಭಗವಾನ್ ಜೊತೆ ವಾರ್ತಾಲಾಪ ಮಾಡೋ ಶಕ್ತಿ ಯಾರು ಒಳಗೈತಿ? ಗುರುನ ಒಳಗೈತಿ. ಸಾಕ್ಷಾತ್ ಗುರುನ ಸಿದ್ಧ ಸ್ವರೂಪದಾರತ್ ನಮ್ಮ ಆಗಮದಾಗ ಹೇಳ್ಯಾರ. ಗುರು ಇಲ್ದ ಜಗತ್ತ ಶುರು ಇಲ್ಲ. ಅದಕ್ಕೆ ಪೂಜಾ ಮೂಲಂ ಗುರು ಪಾದವ್, ಧ್ಯಾನ ಮೂಲಂ ಗುರು ಮೂರ್ತಿ, ಮಂತ್ರ ಮೂಲಂ ಗುರುರ್ ವಾಕ್ಯಂ, ಮೋಕ್ಷ ಮೂಲಂ ಗುರು ಕೃಪಾ. ದೇವ್ರಕ್ಕಿಂತ ದೊಡ್ಡವ ಗುರು ಅನ್ಸ್ಕೋತಾರ. ಸಾಕ್ಷಾತ್ ತೀರ್ಥಂಕರ್ ಸಹಿತ ಗುರು ಹತ್ತಾರ. ಅನಂತವ್ರ ಕೇಶೋಚನೆ ಮಾಡಾಗ ನಮ ಸಿದ್ಧೇಪೆ ಅಂತಾರೋ, ಸಿದ್ಧ ಪರಮೇಶ್ವರಿ ಗುರು ಆಗಿ ಸ್ವೀಕಾರ ಮಾಡ್ತಾರ. ಅದಕ್ಕೆ ಗುರು ಭಾಳ ಸೂಕ್ಷ್ಮವಾಗಿ ಹೇಳ್ಬಿಡ್ತಾರೋ. 4 ದೀಪ ಕೊಡ್ತಾರೋ. 3 ದೀಪ ನೀವು ಉಪಯೋಗ ಮಾಡಪ್ಪ. ನಿನಗ ಒಂದು ಉಪಯೋಗ ಮಾಡಿ ಆನಂದ ಆತು, ಅದರ ಸುಖೀರ್. ಒಂದು ದೀಪದಾಗ ನಿಂಗೆ ಸುಖಿ ಆಗಲಿಲ್ಲ, ನಿಂಗೆ ಆನಂದ ಸಿಗಲಿಲ್ಲ ಅಂದ್ರೆ 2ನೇ ದೀಪ ಹಚ್ಚ. ಅದೇ ದಿಕ್ಕಿಗೆ ಹೋಗಿ, ಅದು ಎಲ್ಲಿ ತಕ ಉರಿತೈತಿ ಅಲ್ಲಿ ತಕ ಹೋಗಿ. ಯಾವಾಗ ದೀಪ ಆರ್ತೈತಿ ಆ ಬಲ್ಕಿನ ಸೈಡ್ ನೋಡು ಒಂದು ಕಲ್ಲು ಐತಿ ರೋಡ್ ಬಾಜು, ಆ ಕಲ್ಲು ಸರಿಸಿದೆ ಅಂದ್ರೆ ನಿನಗೆ ಉಪಲಬ್ಧಿ ಆಕತಿ ಅಂತ ಹೇಳಿದ್ರು. 3ನೇದು ನಿಂಗೆ ಪ್ರಸಂಗ ಬತ್ತು, 2ರ ನಿಂಗೆ ತೃಪ್ತಿ ಆಗಲಿಲ್ಲ, 3ನೇದು ನಿಂಗೆ ನಾ ಪರ್ಮಿಷನ್ ಕೊಡ್ತೇನೆ. 3ನೇ ದೀಪ ಹಚ್ಚೋದು ಎಲ್ಲಿ ತಕ ಉರಿತೈತಿ ಅಲ್ಲಿ ತಕ ಹೋಗು. ಯಾವಾಗ ಅದು ನಂತತಿ ಅದರ ಆ ಜಾಗದಾಗ ರೈಟ್ ಸೈಡ್ ನೋಡು ಒಂದು ಕಲ್ಲು ಇರ್ತೈತಿ, ಅಲ್ಲಿ ಹೋಗಿ ನೀ ಕಲ್ಲಿ ಸ್ಪರ್ಶ ಮಾಡಿ ಮಂತ್ರ ಅಂದ್ರೆ ಆ ತಾನ ಕಲ್ಲು ತರಿತಿ. ನಿಂಗೆ ಏನು ಉಪಲಬ್ಧಿ ಬೇಕು ಅದು ಸಿಗ್ತೈತಿ. 4ನೇ ದೀಪನ ಕೊಟ್ಟೇನಿ, ಅದನ್ನು ಮಾತ್ರ ಬಳಸಬೇಡ. ಆ ದೀಪ ಯಾಕೆ ಕೊಟ್ಟೇನಿ ಅಂದ್ರೆ ಅಂತಿಮ ಸಮಯದಾಗ ನಿನ್ನ ಆತ್ಮ ಕಲ್ಯಾಣ ಆಗಲತ್ತು ಕೊಟ್ಟೇನಿ. ಅಂತಿಮ ಸಮಯದಾಗ ಈ 3 ದೀಪದಿಂದ ನಿನ್ನ ಜೀವನದಾಗ ಏನು ಲಾಭ ಆತೋ ಇದು ಕರೆ ಲಾಭ ಅಲ್ಲ. ಕೊನೆಗೆ ನಿಂದ ಆತ್ಮ ಕಲ್ಯಾಣ ಆಗ್ಬೇಕಾದ್ರೆ ಅಂತಿಮ ದೀಪ ನಿರ್ವಾಣದ ಪ್ರತೀಕತಿ. ಅದನ್ನ ಇವಾಗ ಆತ್ಮ ಕಲ್ಯಾಣ ಮಾಡ್ಕೊ ಅಂತಿಮ ಗಟ್ಟು ಬರ್ತೈತಿ. ಆ ಟೈಮ್ದಾಗ ನನ್ನಂಗಾಗಿ ನೀ ಅದನ್ನ ಉಪಯೋಗ ಮಾಡಿಸ್ಬೇಕು ಹೇಳಿದ್ರು. ಹ್ಞೂ ಅತ್ತಂದ. ಯೋಗಲಿ ಹೋದ. ಒಂದು 6 ತಿಂಗಳು ಆಗಿದ್ದಿಲ್ಲ, ಮನುಷ್ಯನಾಗ ಲಾಲೆ ಚುಡಿತು. ಗುರುಗೋ ಕೊಟ್ಟಾರ ನೋಡ್ಬೇಕಂತ ಒಂದು ದೀಪ ಹಚ್ಚಿದ, ಸಾಗಿದ. ಉತ್ತರ ಈಶಾನ್ಯ ದಿಕ್ಕಿಗೆ ಹೋದ. ಒಂದು ಪರ್ಲಾಂಗ್ ಹೋದ ನಂತರ ದೀಪ ಆರಿತು. ಆರಿದ ನಂತರ ಹೋದ, ಸೈಡ್ ಕಲ್ಲಿತ್ತು ನೋಡಿದ. ಗುರುಗಳು ಹೇಳಿದ ಪ್ರಕಾರ ಆ ಮಂತ್ರ ಹೇಳಿದ್ರು. ಮಂತ್ರ ಅಂದ, ಅದ್ರ ಮ್ಯಾಗ ಕೈ ಇಟ್ಟ, ಆ ಕಲ್ಲು ತಿರುಗಿತು. ತಳಗಿಂದೊಂದು ಜಾಗ ಓಪನ್ ಆಯ್ತು. ಅಲ್ಲಿ ನಿಧಿ ಹೆಚ್ಚು. ಏನಿದ್ದು? ಬೆಳ್ಳಿಯು ನಾಣ್ಯಿದ್ದು. ಬೆಳ್ಳಿ ನಾಣ್ಯ ತುಂಬಿದೊಂದು ಪಾತ್ರ ಇತ್ತು. ಕಣ್ಣು ಮುಚ್ಚಿದ, ಗುರುಗಳು ಸ್ಮರಣೆ ಮಾಡಿದ. ಸಾರ್ಥಕ ಆತ್, ನನ್ನ ಜೀವನದಾಗ ಕಷ್ಟ ಇತ್ತು, ಬೆಳ್ಳಿ ನಾಣ್ಯ ಸಿಕ್ಕೋತ ತುಂಬಿದ ಪಾತ್ರ ತೊಗೊಂಡು ಮನೆಗೆ ಹೋದ. ಹೋಗಿ ಒಂದು 3 ತಿಂಗಳು ಆಗಿದ್ದಿಲ್ಲ, ಮನುಷ್ಯನ ಮಾತು ವಿಚಾರ ಬತ್ತು. 2ನೇದು ಕೊಟ್ಟಾರ ದೀಪ. ಏನಾರು ಇದಕ್ಕಿಂತ ವಿಶೇಷ ಇರಬೇಕಲ್ಲ. ತೃಪ್ತಿ ಆಗಲಿಲ್ಲ. ಏನೂ ಇಲ್ಲದಾದಂಥ ವ್ಯಕ್ತಿ ಸಿಕ್ಕಾಗ ಮನುಷ್ಯನ ಭಾಳ ಹೆಂಗಾಕೈತಿ ನೋಡ್ರಿ. 100 ಸಿಕ್ತಾರೆ ನಿಮ್ಗೆ ತೃಪ್ತಿ ಆಗಂಗಿಲ್ಲ. 1000 ಬೇಕನ್ನಿಸ್ತೈತಿ. 1000 ಬೇಕಂದ್ರೆ ತೃಪ್ತಿ ಸಿಕ್ಕ ನಂತರ ತೃಪ್ತಿ ಆಗಂಗಿಲ್ಲ. 1,00,000 ಬೇಕನ್ನಿಸ್ತೈತಿ. 1,00,000 ಇದ್ದಾಗ ಆರಾಮದ ಅನ್ನಂಗಿಲ್ಲ. ಕೋಟಿ ಗಳಿಸ್ಬೇಕನ್ಸೈತಿ. ಈ ಸಂಸಾರ ಜೀವ ಐತಿ. ಅದಕ್ಕೆ ನಿಜವಾದಂಥ ಸುಖಿ ಯಾರ್ದಾರಂದ್ರೆ ಏನು ಗುರು ಕೊಟ್ಟಾರ, ಏನು ಸಿಕ್ಕೈತಿ. 2 ಹೊತ್ತು ಊಟ ಸಿಗ್ತೈತಿ, ಕಂತುಮ್ ನೀರು ಸಿಗ್ತೈತಿ, ಎದ್ರ ಭಗವಂತರ ದರ್ಶನ ಆಕೈತಿ, ಗುರುಗಳು ವಾಣಿ ಸಿಗ್ತೈತಿ. ಇದಕ್ಕಿಂತ ಭಾಗ್ಯ ಆಯ್ತು ನಮಗೆ. ನಮ್ಗಿಂತ ಎಷ್ಟೋ ಕಡು ಬಡ್ರು ಭೂಮಿ ತಲೆ ಮ್ಯಾಗ ಧರ್ಮ ಗೊತ್ತಿಲ್ಲ, ದೇವ್ರು ಗೊತ್ತಿಲ್ಲ, ವಾಸ ಗೊತ್ತಿಲ್ಲ, ವ್ರತ ಗೊತ್ತಿಲ್ಲ, ನಿಯಮ ಗೊತ್ತಿಲ್ಲ. 84 ಲಕ್ಷ ತಿರ್ಕೋತ ಮತ್ತೆ ತಿರ್ಕೋತ ಹೋಗುದೈತಿ. ಇದು ತಪ್ಪು ಅಂತ ಯೋಗ ನಿಮಗೆ ಸಿಕ್ಕೈತಿ. ಗುರು ಜೀವನದಾಗ ಸಿಕ್ಕರಂದ್ರೆ ಇದಕ್ಕಿಂತ ದೊಡ್ಡ ಕಾಲ ಲಬ್ಧಿ ಪ್ರಪಂಚದಾಗ ಯಾವುದೂ ಇಲ್ಲ ಅಂತ. ಏನು ಮಾಡಿದ? ಆಶೆ ಉಳಿತು. ಹೋದ, 2ನೇ ದೀಪ ಹಚ್ಚಿದ, ಅದ ದಿಕ್ಕಿಗೆ ಹೋದ. ಮುಂದೆ ಹೋದ, ದೀಪ ಆರಿತು.
ಬಾಜುಕ್ ನೋಡ್ತಾನು ಕಲ್ಲಿತ್ತು, ಆ ಮಂತ್ರ ಅಂದ ಕೈ ಇಟ್ಟ ಕಲ್ ತೆರೀತು, ಬಂಗಾರದ ನಾಣ್ಯ ಸಿಕ್ಕು. ಬಂಗಾರ ನಾಣ್ಯ ತುಂಬಿದ ಪಾತ್ರ ಸಿಕ್ತು. ಇಷ್ಟು ಖುಷಿ ಆದ. ಆ ಬಂಗಾರ ನಾಣ್ಯ ತೊಗೊಂಡು ಮೈಮಾ ಸುರ್ಕೊಳಕೈತಿ. ಯಾರು ಮಾಡ್ಯಾರ ಬಂಗಾರ ನಾಣ್ಯ ಜಳಕ? ಇಷ್ಟು ಖುಷಿ ಆತು. ತುಂಬಿಕೊಂಡ ಎಲ್ಲ ತಂದ ಆನಂದ ಬೋಗ್ಸಕೈತಿದ್ದ. 1 ವರ್ಷ ಹೋಗಿದ್ದಿಲ್ಲ, ತಲೆಯಾಗ ಬತ್ತು ಮಾತು. 3ನೇದು ದೀಪ್ರಿ ಕೊಟ್ಟ ಏನಾರು ಇರ್ಬೇಕಲ್ಲ, ಇದಕ್ಕಿಂತ ವಿಶೇಷ ಏನಾರು ಇರ್ಬೇಕಲ್ಲ ಅಂತ ಅದು ವಿಚಾರ ಬತ್ತು. 3ನೇ ದೀಪನೂ ಹಚ್ಚಿದ. ಹಂಗ ಸಾಗಿದ. ಮುಂದೋಗಿ ದೀಪ ಹರಿತು. ಬಲಕ್ ನೋಡ್ತಾನು ಕಲ್ಲಿತ್ತು. ಈಗ ಮಂತ್ರ ಅಂದ್ ಕಲ್ಲು ಮುಡಿದ, ಅದು ತರಿತು. ವಜ್ರ ಮುತ್ತ ವೈಡೂರ್ಯ ತುಂಬಿದ್ದು. ಕೇಳ್ರಿ, ಭಾಳ ಸೂಕ್ಷ್ಮ ಐತಿ. ಚಾತುರ್ಮಾಸನಾಗ ನಿಮ್ಮ ರತ್ನತ್ರಯ ಸಾಧನಾ ಮಾಡಕ್ಕೆ ಒಂದು ಉಪಕರಣ ಸಿಕ್ಕೈತಿ. ಗುರು ಸಾನಿ ಸಿಕ್ಕೈತಿ, ಯೋಗ ಸಿಕ್ಕೈತಿ, ಸಮ್ಯಕ್ ದರ್ಶನ್, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಆತ್ಮಾನ ಪರಿಚಯ, ಆತ್ಮಾನ ಜ್ಞಾನ ಮಾಡ್ಕೋದು, ಆತ್ಮಾನ ಮ್ಯಾಗ ವಿಶ್ವಾಸ ಇಡೋದು, ಆತ್ಮಾನ ಕಲ್ಯಾಣಕ್ಕಾಗಿ ಸಣ್ಣ ಸಣ್ಣ ವೃತ್ತ ಮಾಡೋದು. ನಿನ್ನ ಹೇನ್ಯ ಕಂಡ್ಯಾದ ಮೋತಿ ನೋಡಂಗಿಲ್ಲತ್ತ. ಇನ್ನು ಪ್ರತಿ ರವಿವಾರ ಪ್ರವಚನದಾಗ ಒಂದು ವೃತ್ತ ಕೊಡೋರು ನಿಮಗ. ಒಂದೊಂದು ಎಲ್ಲರೂ ಪಾಲನೆ ಮಾಡೋದ. ಪ್ರತಿ ಸೋಮವಾರ ಒಂದು ವೃತ್ತ ಪಾಲನೆ ಮಾಡೋದ. ಮಾಡೋರು ಇಲ್ಲೋ? ಯಾರ್ಯಾರು ಮಾಡೋರು ಮುಂದಿನ ವರ್ಗ ಕೈ ಎತ್ತರ ನೋಡಿ. ಯಾರ್ಯಾರು ಮಾಡೋರ? ಎಲ್ಲರೂ ಮಾಡೋರ? ಈ ಬೌದಾಗ ಸಣ್ಣ ಸಣ್ಣ ವೃತ್ತ ಮಾಡಿ ಕೇಳ್ರಿ. ಅನುವ್ರತ ಪಾಲನೆ ಮಾಡ್ರ ಮುಂದಿನ ಬೌದಾಗ ಮಹಾವೃತ್ತಿ ಆಗುವಂತ ಬಾತ್ ಸಿಗ್ತೈತಿ ಅಂತ ಪುಣ್ಯ. ಹೇಳಿ ನಿಮಗ ಮಾಯಕ್ಕಿಲ್ಲ. ಮಾವೀರ್ಜಿ ಮಾಡತ್ತಾರೋದು ನಿಮ್ಗೆ ಎಲ್ಲರೂ ಸಿಗ್ತೈತಿ. ಮನ್ಯಾಗ ಕೂತ್ ನೋಡಕ್ರಿ. ಹಿಂದಿನವ್ರು ಮಾತಾಡಬೇಡ್ರಿ. ಯಾರು ತಿಳಿದಿಲ್ಲ ಅವ್ರು ಕೇಳ್ರಿ ಅಥವಾ ಮತ್ತೊಬ್ಬರಿಗೆ ತಿಳ್ಕೊಳಕ್ರಿ. ಅದರ ಈ ಮನುಷ್ಯ ಮುತ್ತ ರತ್ನ ವಜ್ರ ವೈಡೂರ್ಯ ಸಿಕ್ತು. ಇಷ್ಟು ಖುಷಿ ಆದ. ನನ್ನಂತ ಸುಖಿ ಯಾರಿಲ್ಲ ಅಂದ. ಓದ, ಆನಂದ ಪಟ್ಟ. ಒಂದು 2 ವರ್ಷ ಹೋತು. ಮನುಷ್ಯನ್ಯಾಗ ಚಾಲೋ ಆತು. 4ನೇ ದೀಪ ಪಟ್ಟವರು. ಅದ್ರಾಗ ಏನಿರಬೇಕು? ಗುರು ಹೇಳಿರ, ಅದಕ್ಕೆ ಕೇಳ್ರಿ. ಗುರು ಹೇಳಿದ್ ಕೇಳ್ರಿ, ನಿಮ್ಮ ಕಲ್ಯಾಣ. ಅವ್ರೇನು ಹೇಳ್ತಾರ ಅಂದ್ರಿ, ಕಲ್ಲು ಕಟ್ಕೊಂಡು ಬಾಯಾಗ ಜಿಗದಂಗ. ನಿಮ್ನ ಯಾರು ಉದ್ಧಾರ ಮಾಡೋರಿಲ್ಲ. ದೇವ್ರಂತೂ ಹೇಳಂಗಿಲ್ಲ, ಭಗವಂತಂತೂ ಮಾತಾಡಂಗಿಲ್ಲ. ಮಾತಾಡೋ ಭಗವಂತಂದ್ರೆ ಗುರು ಇರ್ತಾರೆ ಭೂಮಿ ತಲೆ ಮ್ಯಾಗ. ಅವ್ರ ವಾಣಿ ಮ್ಯಾಗ ವಿಶ್ವಾಸ. ಏನು ಮಾಡ್ಬೇಕು? ಇಟ್ಟೆಲ್ಲ ಸಿಕ್ಕ ಸುಖಿ ಇರ್ಬೇಕಿಲ್ಲ ಮನುಷ್ಯ. ಇವು 4ನೇ ದೀಪ ಹಚ್ಚು ವಿಚಾರ ಬತ್ತು. ಹಚ್ಚ ಬಿಟ್ಟು ತಗೊಂಡು ಹೋದ. ದೊಡ್ಡ ಪರ್ವತ ಇತ್ತು. ಪರ್ವತದ ಬಾಜುಕೊಂದು ಕಲ್ಲಿತ್ತು. ಕಲ್ಲು ಕೈ ಹಚ್ಚಿದ. ಮಂತ್ರ ಅಂದ. ದಾಡ್ 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 ಗುಡ್ಡ ಬಾಗಲ ತೆಗಿತು. ಗುಡ್ಡನ ಬಾಗಲ ತೆಗಿತು. ಒಳಗೆ ಪ್ರಕಾಶ ಬಿತ್ತು. ಒಳಗೆ ಹೋದ. ಅವ್ನು ವರುಣ ಇಲ್ಲ. ಬಂಗಾರ ಅರಮನೆ ಒಳಗೆ ನೋಡಿ ಕುಣ್ಯಾಕೈದ್ದ. ಹಾ 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 ಮಾಡ್ತೀರಿ. ವಾಗ್ರಿ ನೀವು ಮೈ ಮಾಡಿ ಕುಡ್ತೀರಿ. ಹಿಂಗ ಆನಂದ ಆದ. ನನ್ನಂತ ಸುಖಿ ಪ್ರಪಂಚದಾಗ ಯಾರಿಲ್ಲ ಅಂದ. ಒಳಗೆ ಹೋದ. ನೋಡ್ತಾನೆ ಎಲ್ಲ ಒಬ್ಬ ಮನುಷ್ಯ ಕೂತಿದ್ದಲ್ಲಿ. ಏನು ಬೇಕೆಲ್ಲ ಇತ್ತು. ಮುತ್ತ ರತ್ನ ವಜ್ರ ವೈಡೂರ್ಯ ಬಂಗಾರ ಏನು ಬೇಕು ಎಲ್ಲ ಇತ್ತು. ಒಳಗೆ ಹೋದ ಒಬ್ಬ ಮನುಷ್ಯ ಇದ್ದ. ಅವನ ಕೈಯಾಗ ಚಕ್ರ ತಿರುಗಾಕತ್ತಿತ್ತು. ಹಿಂಗೆ ಚಕ್ರ ಹಿಡ್ಕೊಂಡು ಕೂತಿದ್ದ. ಚಕ್ರ ಹಿಡ್ಕೊಂಡು ಹಿಂಗೆ ಕೂತಿದ್ದ. ಸುಮಾರು 90-95 ವರ್ಷದ ಮುದುಕಿದ್ದವ. ಇವು ಹಾದ ನೋಡ್ದ. ಹೊರಗೆ ಬಂದು ನೋಡ್ತಾನು. ದಾಡ್ 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 ಬಾಗಿ ಸಿಕ್ಕಿತ್ತು. ಒಳಗರಿ ಸಿಕ್ಕೊಂಡ್ಬಿಟ್ಟ. ಹಿಂಗ್ಯಾಗ ನಿಂತಿಪ್ಪ ಅಂತ. ಇದೆಲ್ಲ ನಿಂದ ಆಗ್ಬೇಕಾದ್ರೆ ಈ ಚಕ್ರ ನೀ ಧಾರಣ ಮಾಡ್ಬೇಕು. ಈ ಚಕ್ರ ಧಾರಣ ಮಾಡ್ರೆ ಇದು ನಿಂದ ಆಕೈತೆ ಅಂದ ನಾವು. ಹಂಗ ಕೊಡಂದ. ಆ ಮುದುಕ ಸರ್ದ ಇವ್ನ ಕ್ಯಾಕ್ ಕೊಟ್ಟ. ಇವ್ ಕೂತ್ ನೋಡು. ಪಾರ ಆದ್ನಪ್ಪ ಅಂದಿವ್. ಯಾರ 95 ವರ್ಷದ ಮುದುಕ. ನಿನ್ನಂಗ ಹುಚ್ಚಾಗಿ ನಾ ಬಂದಿನೋ ಮಾರಾಯ. ನಿನ್ನಂಗ ಹುಚ್ಚಾಗಿ ನಾ ಬಂದಿನೋ ಮಾರಾಯ. ಇನ್ನು ನಿನ್ನಂಗ ಯಾವ ಬರ್ತಾನಲ್ಲ ಅವಾಗಿನ ಕೈಯಾಗ ಹೋಗುದಿಲ್ಲ. ಇದು ಸಂಸಾರ ಚಕ್ರ ತಿರುಗಾಗೈತೆ. ಆದಿ ಕಾಲದಿಂದ 84 ವರ್ಷ ಯೋನ್ಯಾಗ ಈ ಚಕ್ರದಿಂದ ಮುಕ್ತ ಆಗ್ಬೇಕು. ಗುರು ಬಂದಾರ. ಈಗ ವ್ಯಾಚರಾಗ್ರಿ, ಕಲ್ಯಾಣ ಮಾಡ್ಕೊಳ್ರಿ ಅಂದ್ರ ಜೀವನ ಸಾರ್ಥಕ ಆಗ್ತ. ಈ ಸಿಕ್ಕದ ಗಳಿಗೆ ತಪ್ಸ್ಕೊಂಡ್ರಿ. ಗುರು ಹೇಳ್ಬಿಟ್ಟು 4ನೇ ದೀಪ ಹಚ್ಚ್ರಿ. ಸಂಸಾರ ಆಡ ಬಿದ್ರಿ. ಅದಕ್ಕೆ ಯಾ ಚಕ್ರ ತಿರ್ಗೋತ ಅಲ್ಲೇ ಕುಂಡ್ರವ್ರು. ಮತ್ತೊಬ್ಬ ಯಾವ ಬಂದು ಚಲೋ ಮುದುಕ ಸತ್ ಹೋದ್ರೆ ಅಲ್ಲೇ ಹೋತ. ಹಾಳೆ ಏನೂ ಇಲ್ಲ, ಕಳ್ಕೋದು ಹೋಗ್ತೈತಿ. ಅದಕ್ಕೆ ಈ ಸಂಸಾರತಿ. ಅದಕ್ಕೆ ಹೇಳ್ಯಾರ, ಈ ಪ್ರಪಂಚದಾಗ ಎಲ್ಲಕ್ಕಿಂತ ದೊಡ್ಡ ಪಾಪಕ್ಕೆ ಮೂಲ ಅಂದ್ರೆ ಆಶಾ. ಪಾಪದ ತವರು ಅಂತ ಹೇಳ್ಯಾರ ಲೋಭಕ್ಕೆ. ಅದಕ್ಕೆ ಅದನ್ನು ಕಡಿವಾಣ ಹಾಕುವಂಥ ಸ್ಥಾನ ಈ ಚಾತುರ್ಮಾಸದಾಗ ನಮ್ಮ ಧರ್ಮದಲ್ಲಿ ಹೇಳ್ಯಾರು. ಹಿಂದೂ ಧರ್ಮದಾಗ ಶ್ರಾವಣ ಮಾಸ ಬಂದಾಗ ಕಂಪಲ್ಸರಿ ಎಲ್ಲ ಧರ್ಮದಾಗ ಸಾಂಪ್ರದಾಯಿಕ ಹೇಳ್ಕೊತ ಬಂದಾರ. ಸಾಧು ಸಂತರ ಕೀರ್ತನ ಕೇಳಬೇಕು, ಅವ್ರ ಪ್ರವಚನ ಕೇಳಬೇಕು, ಅವ್ರ ವ್ಯಾಖ್ಯಾನ ಕೇಳಬೇಕು, ಬಂದಂಥ ಭಕ್ತರಿಗೆ ಭೋಜನ ವ್ಯವಸ್ಥೆ ಮಾಡಬೇಕು. ಇದರಿಂದ ಸಾಸ್ಯ ಪುಣ್ಯ ಆಕತಿ ಅಂತ
ಎಲ್ಲಾ ಧರ್ಮ ಸಂಪ್ರದಾಯ ಹೇಳ್ಕೊ ಬಂದವರು. ಅದರ ಜೈನ್ ಧರ್ಮದಾಗ ವಿಶೇಷ ಈ ಚಾತುರ್ಮಾಸನ 4 ಆರಾಧನಾ ಮಾಡಿ ಚತುರ್ವೇದ ಸಂಘಕ್ಕೆ ಚತುರ್ ಪ್ರಕಾರ ದಾನ ಮಾಡ್ರ 4 ಗತಿಯಿಂದ ಮುಕ್ತಿ ಸಿಗ್ತೈತಿ ಅಂತ ಭಾಗ್ಯ ಪ್ರತಿಯೊಂದು ಆತ್ಮ ಸಿಗ್ಲಿ. ಜೈ ಬೋಲು ಅಹಿಂಸಾ ಪರಮೋ ಧರ್ಮ.